ನೀನೊಬ್ಬ ಯೂಸ್ಲೆಸ್. ಒಂದ್ ಹುಡುಗಿ ಜೊತೆ ಫೈಟ್ ಮಾಡೋಕಾಗ್ದೇ ಇರೋ ನೀನು ನಿನ್ನ ಯೋಧ ಅಂತ ಕರ್ಕೊಳ್ತೀಯ. ಇವನ ಶಕ್ತಿವಂತ ಧ್ರುವ. ಇವನಿಗಿಂತ ಚಿಕ್ಕ ಮಕ್ಕಳೇ ಚೆನ್ನಾಗಿ ಮಾಡ್ತಾರೆ. ಅವನಿಗೆ ಮಹಾರಥಿಯನ್ನು ಬಿರ್ದಿತ್ತು, ಆದ್ರೆ ಈಗ ಅದೊಂದು ನೆನಪು ಮಾತ್ರ. ರಾಜ್ಯ ಅವನನ್ನ ಹೀಯಾಳಿಸ್ತು. ಮದ್ವೆ ಆಗೋ ಹುಡುಗಿ ಅವನನ್ನ ಬಿಟ್ಟು ಹೋದ್ಲು. ಇನ್ನುಳಿದವರೆಲ್ಲ ಅವನನ್ನ ಮರ್ತೇ ಬಿಟ್ರು. ನಿನ್ನಿಂದ ಇನ್ನೂ ಮಾಡೋದಿದೆ. ನಿನ್ನ ಕತೆ ಇಲ್ಲಿಗೆ ಮುಗುದಿಲ್ಲ. ನಾನು ಸೋತ್ ಬಿಟ್ಟಿದ್ದೀನಿ ಅಂತ ಎಲ್ರೂ ಯೋಚನೆ ಮಾಡಿದ್ರು, ಆದ್ರೆ ನಾನು ಸೋತಿಲ್ಲ, ಗೆಲ್ಲೋಕೆ ತಯಾರಾಗಿದ್ದೀನಿ. ಯೋಧ ದ ವಾರಿಯರ್ ಮತ್ತೆ ಬಂದ. ಈ ಸಲ ಅವನು ಗೌರವ ಕೊಡಿ ಅಂತ ಬೇಡಲ್ಲ, ಬದ್ಲಿಗೆ ಅದನ್ನ ಪಡ್ಕೋತಾನೆ. ಇದನ್ನ ಉಪಯೋಗಿಸಿ ನಿಮ್ ಶಕ್ತಿ ಹೆಚ್ಚಾಗ್ಲಿಲ್ಲ ಅಂದ್ರೆ ಇಡೀ ಊರ್ ಮುಂದೆ ನಾನು ಬೆತ್ತಲಾಗೋಕ್ಕೂ ಸಿದ್ಧ ಮಹಾರಾಜ್ರೆ ಅಂತ ನಾನ್ ಮಾದಕ ದನಿಯಲ್ಲಿ ಹೇಳಿದಾಗ ಅಲ್ಲಿ ಸೇರಿದ್ದ ಜನರೆಲ್ಲ ಬಾಯಿ ತುಂಬಾ ಜೋಲ್ ಸುರಿಸ್ಕೊಂಡು ನನ್ನನ್ನೇ ಕೆಕ್ಕರ್ಸ್ಕೊಂಡು ನೋಡೋಕ್ ಶುರು ಮಾಡಿದ್ರು. ಆಗ ನಾನು, ಆದ್ರೆ ಒಂದು ಷರತ್, ನಾನ್ ಕೊಡೋ ಔಷಧದಿಂದ ನಿಮ್ಮ ಶಕ್ತಿ ಹೆಚ್ಚಾದಲ್ಲಿ ನಿಮ್ಮ ರಾಜ್ಯದ ಅರ್ಧ ಭಾಗವನ್ನ ನನಗೆ ಬರ್ಕೊಡ್ಬೇಕು ಅಂತ ಸವಾಲ್ ಹಾಕ್ದಾಗ ಮಹಾರಾಜರನ್ನ ಸೇರಿಸಿ ಅಲ್ಲಿದ್ದವರೆಲ್ಲ ತತ್ತರಿಸ್ಬಿಟ್ರು. ಅಪ್ಪ ದೇವ್ರೆ, ಇವತ್ತು ನಾನ್ ಮಾಡಿರೋ ಸಹಸ್ರದಾರಕ್ಕೆ ಇವತ್ತು ಸರಿಯಾದ ಬೆಲೆ ಸಿಗ್ತಾ ಇದೆ. ಇನ್ನೂ ನನ್ನ ಹಿಡಿಯೋರ್ ಯಾರು ಇಲ್ಲ ಅಂತ ನಾನು ಅಂದ್ಕೊಳ್ತಿದ್ದಾಗ ಯಾರೋ ಹಿಂದೆಯಿಂದ 1 ಕೋಟಿ ಚಿನ್ನದ ನಾಣ್ಯ ಕೊಡ್ತೀನಿ, ಆದ್ರೆ ಸಹಸ್ರಧಾರ ನನಗೆ ಬೇಕು ಅಂತ ಒಬ್ಬ ಮುಸುಕುಧಾರಿ ಮನುಷ್ಯ ಕೂಗ್ಬಿಟ್ಟ. ಆ ಮಾತನ್ ಕೇಳ್ತಿದ್ದ ಹಾಗೆ ಮಹಾರಾಜರು ಕೂಡ, ನಾನು ಅರ್ಧ ರಾಜ್ಯ ನಿನ್ಗೆ ಬಿಟ್ಕೊಡ್ತೀನಿ, ಆದ್ರೆ ನನ್ ಮಗನ್ಗೋಸ್ಕರ ಈ ಸಹಸ್ರದಾರ ನನ್ಗೆ ಬೇಕು ಅಂತ ಅವರು ಕೂಡ ಹೇಳ್ಬಿಟ್ರು. ನನಗೆ ಈಗ ಯಾರಿಗ್ ಸಹಸ್ರಧಾರ ಕೊಡ್ಬೇಕು ಅನ್ನೋದಂತ ಗೊಂದಲ ಆಗೋಕ್ ಶುರುವಾಯ್ತು. ಆದ್ರೆ ಮರುಕ್ಷಣನೇ ನನ್ ಸಹಾಯಕ್ಕೆ ನನ್ನ ಹತ್ರ ಬಂದವಳೆ, ಔಷಧಿಯಲ್ಲಿ ಏನೋ ಸಮಸ್ಯೆ ಆಗಿದೆ, ಇದ್ರಲ್ಲಿ ಯಾವ ಶಕ್ತಿ ಕೂಡ ಇಲ್ಲ, ಅದು ಈಗ ಕಾರ್ಕೋಟಕ ವಿಷ ಅಂತ ಹೇಳ್ಬಿಟ್ಟಾಗ ಆಕಾಶನೆ ಕಳ್ಸಿ ನನ್ ತಲೆ ಮೇಲೆ ಬಿದ್ದೋಯ್ತೇನೋ ಅಂತ ಅನ್ಸೋಕ್ ಶುರುವಾಯ್ತು. ಈಗ ಊರೋರ್ ಮುಂದೆ ನನ್ ಬೆತ್ತಲಾಗೋದನ್ನ ತಪ್ಸೋಕೆ ಸಾಧ್ಯನೇ ಇರ್ಲಿಲ್ಲ. ಹಾಗಾದ್ರೆ ನಾನ್ ಯಾರು? 1 ಕೋಟಿ ಚಿನ್ನದ ನಾಣ್ಯಕ್ಕೆ ಸಮನಾಗಿರೋ ಈ ಸಹಸ್ರಧಾರ ಅಂದ್ರೆ ಏನು? ಮಗನಿಗೋಸ್ಕರ ಅರ್ಧ ರಾಜ್ಯವನ್ನೇ ಕಳ್ಕೊಳ್ಳೋಕೆ ಅರುಣೇಂದ್ರ ಯಾಕೆ ಸಿದ್ಧ ಆಗಿದ್ದಾನೆ? ನನ್ನ ಬಳಿ ಇರೋ ಸಹಸ್ರಧಾರದ ಅಸಲಿಯತ್ತು ಗೊತ್ತಾಗಿ ನಾನ್ ಊರೂರ್ ಮುಂದೆ ಬೆತ್ತಲಾಗ್ಬಿಡ್ತೀನಾ? ನೋಡಿ, ಯಾವುದೇ ಕಥೆ ಕೇಳದೆ ತಪ್ಪಿಸಿದ್ರೂ ಪರವಾಗಿಲ್ಲ, ಆದ್ರೆ ನನ್ ಕಥೆನ ನೀವು ಕೇಳಲೇಬೇಕು. ನನ್ನ ಹೆಸರು ಸಮೀರಾ ಅಂತ, ನನ್ನ ವಯಸ್ಸು 20. ನಾನ್ ನೋಡೋದಕ್ಕೆ ಅಪ್ಸರೇನು ಮೀರ್ಸೋ ಹಂಗಿದ್ದೀನಿ. ನನ್ ಅಂದಕ್ಕೆ ಮರುಳಾಗದ್ ಜನ್ರೇ ಇಲ್ಲ. ನಾನ್ ಗಾಂಧಾರ ಅನ್ನೋ ವಿಸ್ಮಯಕಾರಿ ರಾಜ್ಯದಲ್ಲಿ ಔಷಧಿಗಳನ್ನ ಸಿದ್ಧ ಮಾಡ್ತೀನಿ. ಇನ್ನೂ ನಾನ್ ಮಾರೋ ಸಹಸ್ರಧಾರ ಅನ್ನೋ ಪಾನೀಯವನ್ನ ತಗೊಂಡ್ರೆ ಪುರುಷತ್ವ ಇಲ್ದೋರ್ಗೂ 4 ಮಕ್ಳಾಗ್ತಿತ್ತು. ಎದ್ದು ನಿಲ್ಲೋಕೆ ಶಕ್ತಿ ಇಲ್ದಿರೋ ದುರ್ಬಲರು ಕೂಡ ಮಹಾ ಯೋಧನಾಗ್ಬಿಡ್ತಿದ್ರು. ಆದ್ರೆ ಇದನ್ನ ಮಾಡೋದು ವರ್ಷಕ್ಕೊಮ್ಮೆ ಪಾತಾಳ ಭೈರವಿ ಪ್ರಪಾತದಲ್ಲಿ ಅರಳು ಹೂವಿನಿಂದ. ಮತ್ತೆ ಅದನ್ನ ಸಿದ್ಧ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪ್ರಾಣಾನೇ ಕಳ್ಕೋಬೇಕಾಗ್ತಿತ್ತು. ಅದಕ್ಕೆ ಈ ಸಹಸ್ರಧಾರಕ್ಕೆ ಅಷ್ಟೊಂದು ಬೆಲೆ. ಇನ್ನು ಗಾಂಧಾರದ ಜಟ್ಟಿಗಳೆಲ್ಲ ಈ ಸಹಸ್ರಧಾರವನ್ನ ಹರಾಜಿನಲ್ಲಿ ಕೊಂಡ್ಕೊಳ್ಳೋಕೆ ನಾ ಮುಂದು ತಾ ಮುಂದು ಅಂತ ಬರ್ತಾ ಇದ್ರು. ಆದ್ರೆ ಇವತ್ತು ಈ ಮೆಡಿಸನ್ ಪಡ್ಕೊಳ್ಳೋಕೆ ಖುದ್ದಾಗಿ ನಮ್ಮ ಗಾಂಧಾರ ರಾಜ್ಯದ ಮಹಾರಾಜ ಅರುಣೇಂದ್ರ ಅವರೇ ಬಂದಿದ್ದನ್ನ ನೋಡಿ ನನಗೆ ನಿಜಕ್ಕೂ ಆಶ್ಚರ್ಯವಾಯ್ತು. ಯಾವಾಗ್ಲೂ ರಾಜ ಗಾಂಭೀರ್ಯದಲ್ಲಿ ಮೆರೆತಿದ್ದ ಅರುಣೇಂದ್ರರು ಇವತ್ತು ಸಂಪೂರ್ಣ ಯೋಚನೆಯಲ್ಲಿದ್ರು. ಅದಕ್ಕೆ ಮುಖ್ಯ ಕಾರಣ ಅವ್ರ ಮಗ ಯುವರಾಜ ಧ್ರುವ. ಅವನ್ ಕಥೆ ನಮ್ ರಾಜ್ಯದ ಪ್ರತಿಯೊಬ್ಬನಿಗೂ ಗೊತ್ತು. ಮಹಾನ್ ವೀರ ಅಂತ ಜಗತ್ತೆ ಕೊಂಡಾಡೋ ಅರುಣೇಂದ್ರನಿಗೆ ಇಂಥ ಹೇಳಿ ಹುಡ್ತಾನೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಹೆಸರಿಗೆ ಗಂಡ್ಸಾಗಿದ್ರು ಅವನಲ್ಲಿ ಯಾವ ಪೌರುಷನೂ ಇರ್ಲಿಲ್ಲ. ಆದ್ರೆ ಬಾಲ್ಯದಲ್ಲಿ ಇದೇ ಧ್ರುವ ಏಕಲವ್ಯ ಪದವಿಯನ್ನ ಪಡ್ಕೊಂಡಿದ್ದ. ಏಕಲವ್ಯ ಪದವಿ ಪಡಿಬೇಕು ಅಂದ್ರೆ 100 ಮದಗಜಗಳ ಜೊತೆ ಹೋರಾಡ್ಬೇಕು. 8ನೇ ವಯಸ್ಸಿನಲ್ಲೇ ಈ ಸಾಧನೆ ಮಾಡಿ ಪರಾಕ್ರಮಿ ಅನ್ಸ್ಕೊಂಡಿದ್ದ. ಆಗ್ಲೇ ಅವನಿಗೆ ನಮ್ ಪಕ್ಕದ ರಾಜ್ಯದ ರಾಜಕುಮಾರಿ ಅಂಬಾಲಿಕೆ ಜೊತೆ ಮದುವೆ ನಿಶ್ಚಯ ಆಯ್ತು. ಅವಳು ಕೂಡ ದೊಡ್ಡ ಪರಾಕ್ರಮಿ. ಅವಳನ್ನ ಕತ್ತೆತ್ತಿ ನೋಡೋಕು ಗಂಡಸ್ರು ಹೆದರ್ತಾ ಇದ್ರು. ಏಕಲವ್ಯ ಪದವಿ ಹೊಂದಿದ್ದ ಧ್ರುವನಿಗೂ ಪರಾಕ್ರಮಿ ಅಂಬಾಲಿಕೆಗೂ ಒಳ್ಳೆ ಜೋಡಿ ಆಯ್ತು ಅಂತ 2 ರಾಜ್ಯದವರೆಲ್ಲ ಸಂಭ್ರಮಿಸ್ತಿರುವಾಗ ಧ್ರುವನ ತಾಯಿಯ ಅಂತಃಪುರದ ಬೆಂಕಿ ಬಿದ್ದು ಸತ್ತೋಗ್ಬಿಟ್ಲು. ಅಮ್ಮನ ಸಾವು ನಿಜಕ್ಕೂ ಅವನನ್ನ ಕುಗ್ಗಿಸ್ಬಿಡ್ತು. ನಮ್ ರಾಜ್ಯದಲ್ಲಿ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಅತ್ತ ದಟ್ಟಾರಣ್ಯದ ಮಧ್ಯಭಾಗದಲ್ಲಿ ಬೃಹತ್ ಮಂಡಲದ ರಂಗೋಲಿಯೊಂದನ್ನ ಹಾಕಿ 100 ಜನ ಅಘೋರಿಗಳು ಸೇರಿದ್ರು.
ಆ ವಾತಾವರಣ ಎಷ್ಟು ನಿಗೂಢವಾಗಿತ್ತು ಅಂದ್ರೆ ಕಾಡು ಪ್ರಾಣಿಗಳು ಕೂಡ ಹೆದರಿಕೆಗೆ ಕೂಗೋದಕ್ಕೆ ಹಿಂಜರಿತಾ ಇದ್ವು. ಆದ್ರೆ ಮಂಡಲದ ಮಧ್ಯೆ ಕುಳಿತಿದ್ದ ವಯಸ್ಸಾದ ಅಗೋರಿ ಜೋರಾಗಿ ನಗೋಕ್ ಶುರು ಮಾಡ್ದ. ಅವನ್ ನಗುವನ್ನ ಕೇಳಿ ಅಲ್ಲಿದ್ದವರೆಲ್ಲ ಕಣ್ಬಿಟ್ರು. ಮರುಕ್ಷಣನೆ ಆತ ಒಂದು ಗೊಂಬೆಯನ್ನ ಮಾಡಿ ಅದರ ಮೂಲಾಧಾರಕ್ಕೆ ಕಳ್ಳಿ ಮುಳ್ಳಿನಿಂದ ಚುಚ್ಚಿ ನೆಲಕ್ಕಿಟ್ಟು ಅದ್ರ ಮೇಲೆ ಬೂದಿಯನ್ನ ಎರಚ್ದ. ಕೂಡ್ಲೆ ಬೆಂಕಿ ಬಿದ್ದು ಆ ಗೊಂಬೆ ಸುಟ್ಟು ಕರಕಲಾಗೋಯ್ತು. ಆತ ಹೀಗ್ ಮಾಡ್ಬೋದು ಅನ್ನೋ ತಿಳಿದೆ ಮಿಕ್ಕ ಅಘೋರಿಗಳೆಲ್ಲ ಮುಖ ನೋಡ್ಕೊಳ್ತಿದ್ರೆ ಆತ ಮಾತ್ರ ಇನ್ನೂ ನಗ್ತಾನೆ ಇದ್ದ. ಇತ್ತ ಅಮ್ಮನ ಸಾವಿನಿಂದ ಧ್ರುವ ನಿಜಕ್ಕೂ ಕಂಗಾಲಾಗಿ ಹೋಗಿದ್ದ. ಇದ್ರಿಂದ ಅವನಿಗೆ ಎಲ್ಲದರ ಮೇಲೂ ಆಸಕ್ತಿಯೇ ಹೊರಟೋಗಿತ್ತು. ಇದೆಲ್ಲಾಗಿ ಕೆಲವು ತಿಂಗಳಾಗಿತ್ತು. ಧ್ರುವ ಒಮ್ಮೆ ಮಾರ್ವೇಷದಲ್ಲಿ ತಿರ್ಗಾಡೋಕೆ ಆಚೆ ಹೋಗಿದ್ದಾಗ ಒಂದ್ ಹೆಣ್ಣಿನ ಮೇಲೆ ಯಾರೋ ಕೆಟ್ಟದಾಗಿ ನಡ್ಕೊಳ್ಳೋದನ್ನ ನೋಡಿ ಸೀದಾ ಅವನಿದ್ದಲ್ಲಿಗೆ ಅವನ್ ಕೈಯನ್ನ ಹಿಡ್ಕೊಂಡು ಹೊಡೆಯೋಕ್ ಹೋದ. ಆದ್ರೆ ಮರುಕ್ಷಣನೆ ಆ ವ್ಯಕ್ತಿ ಧ್ರುವನ ಕೈಯನ್ನ ತಿರ್ಸಿ ಅವನನ್ನ ಒಂದು ಮೂಲೆಗೆ ಎಸ್ದು ಬಿಟ್ಟ. ಧ್ರುವನಿಗೆ ತನ್ನಲ್ಲಿದ್ದ ಶಕ್ತಿಗಳೆಲ್ಲ ಎಲ್ಲಿ ಹೋಯ್ತು? ತನ್ನಂತ ಪರಾಕ್ರಮಿನ ಈಗ ಹೇಗ್ ಬಿಸಾಕ್ತ ಅಂತ ಯೋಚಿಸ್ತಾ ಇದ್ದ. ಧ್ರುವ ಮತ್ತೆ ಎದ್ದು ನಿಂತಾಗ ಅವರೆಲ್ಲ ಧ್ರುವನ್ನ ಹೊಡೆದು ಅವನ್ ಕಣ್ಣೆದ್ರಿಗೆ ಆ ಹೆಣ್ಣನ್ನ ಎತ್ಕೊಂಡು ಹೊರಟೋದ್ರು. ಧ್ರುವನಿಗೆ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಮ್ಮನ ಸಾವು ಅವನಲ್ಲಿದ್ದ ಶಕ್ತಿಗಳನ್ನೆಲ್ಲ ಕಸದ್ಕೊಂಡ್ಬಿಟ್ಟಿತ್ತು. ಅವನು ನಿಜಕ್ಕೂ ಹೇಡಿಯಾಗೋದ. ಒಬ್ಬ ಸೈನಿಕನಲ್ಲಿದ್ದ ಶಕ್ತಿಯೂ ಕೂಡ ಯುವರಾಜನಾಗಿದ್ದ ಅವನಲ್ಲಿ ಇರ್ಲಿಲ್ಲ. ಆದ್ರೆ ಈ ಘಟನೆ ಕಾಡ್ಗಿಚ್ಚಿನಂತೆ ಎಲ್ಲೆಡೆಯೂ ಹಬ್ಬೋಯ್ತು. ಕೈಲಾಗ್ದ ಯುವರಾಜ, ಹೆದ್ರು ಪುಕ್ಲ ಧ್ರುವ, ಒಂದ್ ಹೆಣ್ಣನ್ನ ಕಾಪಾಡ್ದಿರೋ ಇವನು ನಮ್ ನಾಯಕ ಹೇಗಾಗ್ತಾನೆ ಅಂತ ಎಲ್ಲರೂ ಕೂಗೋಕ್ ಶುರು ಮಾಡಿದ್ರು. ಈ ವಿಷಯ ಅಂಬಾಲಿಕೆ ಕಿವಿಗೂ ಬಿತ್ತು. ಈ ವಿಷಯ ಕೇಳಿದ ಕೂಡ್ಲೆ ಅವಳು ಕಾಳಿಂಗ ಸರ್ಪ ಬುಸ್ಕುಡೋ ತರ ಕೂಗಾಡೋದಕ್ ಶುರು ಮಾಡಿದ್ಲು. ಅವತ್ತಿಂದ ಏಕಲವ್ಯ ಆಗಿದ್ದ ಧ್ರುವ ಎಲ್ಲರ ಕಣ್ಣಲ್ಲೂ ಅಬ್ಬೆ ಪಾರಿ ಧ್ರುವ ಆಗೋದ. ಇತ್ತ ಧ್ರುವ ತನ್ ಕಳೆದೋದ ಶಕ್ತಿನ ಮತ್ತೆ ಪಡ್ಕೊಳ್ಳೋಕೆ ಹರಸಾಹಸ ಪಡ್ತಾನೆ ಇದ್ದ. ವರ್ಷಕ್ಕೊಮ್ಮೆ ಬರೋ ಮಹಾಚಕ್ರ ಪರೀಕ್ಷೆಯಲ್ಲೂ ಹೀನಾಯವಾಗಿ ಸೋಲ್ತಿದ್ದ. ಆದ್ರೆ ಈ ವರ್ಷ ನಡೆದಿದ್ದ ಮಹಾಚಕ್ರ ಪರೀಕ್ಷೆ ಅವನಿಗೆ ಕೊನೆಯ ಅವಕಾಶವಾಗಿತ್ತು. ಅದಕ್ಕಾಗಿ ಅವನು ತುಂಬಾ ಪ್ರಿಪೇರ್ ಕೂಡ ಆಗಿದ್ದ. ಆದ್ರೆ ಇದ್ದಕ್ಕಿದ್ದಂತೆ ಆಕಾಶದ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗಿ ಭೀಕರವಾದ ಚಂಡಮಾರುತ ಬೀಸೋಕ್ ಶುರುವಾಯ್ತು. ಸ್ಪರ್ಧೆಯ ಗಡಿಬಿಡಿಯಲ್ಲಿದ್ದ ಎಲ್ಲರೂ ಒಂದು ಕ್ಷಣ ಗಂಭೀರವಾಗಿ ಆಕಾಶವನ್ನೇ ನೋಡ್ತಾ ನಿಂತು ಬಿಟ್ರು. ಆಗ ಢಮಢಮ ಎನ್ನುವ ಡಮರುಗದ ಸದ್ದಿನೊಂದು ವಯಸ್ಸಾದ ಅಗೋರಿಗಳ ರೀತಿ ಇದ್ದ ರಮಣ ಮಹರ್ಷಿಗಳು ಅರಮನೆಯನ್ನ ಪ್ರವೇಶಿಸ್ತಾರೆ. ಎಲ್ಲರ ಗಮನ ಸರನೆ ರಮಣ ಮಹರ್ಷಿಗಳ ಕಡೆಗೆ ಹೋಗುತ್ತೆ. ಎಚ್ಚರ ಎಚ್ಚರ! ಧ್ರುವನ ಪಾಲಿಗೆ ಇವತ್ತು ಕಂಟಕದ ದಿನ. ದೊಡ್ಡ ಅಪಶಕುನ ಕಾದಿದೆ. ಇಂದಿನ ಪರೀಕ್ಷೆಯಲ್ಲಿ ಧ್ರುವ ಭಾಗವಹಿಸಿದ್ದೆ ಆದರೆ ಧ್ರುವ ರಕ್ತಕಾರಿ ಸಾಯ್ತಾನೆ ಅಂತ ಗಡಿಸು ಧ್ವನಿಯಲ್ಲಿ ಮಹರ್ಷಿಗಳು ಹೇಳಿ ಧ್ರುವನನ್ನ ದುರ್ಗುಡ್ಕೊಂಡ್ ನೋಡಿ ಅಲ್ಲಿಂದ ಹೊರಟೇ ಬಿಡ್ತಾರೆ. ಅವ್ರ ಮಾತುಗಳನ್ನ ಕೇಳಿದ ಅರುಣೇಂದ್ರನಿಗೆ ನಿಂತ ನೆಲವೇ ಕುಸ್ತೋದಾಗತ್ತೆ. ಅವರು ಸೀದಾ ಧ್ರುವನ ಬಳಿ ಹೋಗಿ, ನೀನು ಯಾವ ಯೋಧನೂ ಆಗೋದು ಬೇಡ, ಸುಮ್ನೆ ರಾಜ್ಯವನ್ನ ನೋಡ್ಕೊಂಡು ಹೋಗು. ಇವತ್ತಿನ ಮಹಾಚಕ್ರ ಪರೀಕ್ಷೆಗೆ ನೀನ್ ಹೋಗೋದು ಬೇಡ ಅಂತ ಹೇಳಿದಾಗ ಧ್ರುವ ಕೋಪದಲ್ಲಿ ಕೂಗಾಡ್ತಾ, ಏನಪ್ಪ ನೀನ್ ಹೇಳೋದು? ಇಡೀ ರಾಜ್ಯದ ಜನರೆಲ್ಲ ನನ್ನ ಪೌರುಷತ್ವದ ಬಗ್ಗೆ ಅನುಮಾನ ಪಡ್ತಿದ್ದಾರೆ. ಈಗ ನಾನು ಅದ್ಯಾವುದೋ ಕಂಟಕಕ್ಕೆ ಹೆದರ್ಕೊಂಡು ಪರೀಕ್ಷೆಗೆ ಹೋಗ್ತಾ ಇದ್ರೆ ನಾನು ನಿಜಕ್ಕೂ ಹೇಡಿ ಆಗೋಗ್ತೀನಿ. ನಾನ್ ಸತ್ರು ಪರವಾಗಿಲ್ಲ, ಪರೀಕ್ಷೆಗೆ ನಾನು ಹೋಗೇ ಹೋಗ್ತೀನಿ. ನನ್ನ ಸಾಮರ್ಥ್ಯ ಏನು ಅಂತ ಇಡೀ ಜಗತ್ತಿಗೆ ತೋರಿಸ್ತೀನಿ, ನೋಡ್ತೀನಿ. ಇಷ್ಟ ಹೇಳಿ ಧ್ರುವ ತನ್ನ ಖಡ್ಗವನ್ನ ಎತ್ಕೊಂಡು ರಣಾಂಗಣಕ್ಕೆ ಹೊರಡೋಕ್ ಸಿದ್ಧ ಆದ. ಆದ್ರೆ ಆಗ ಅಲ್ಲಿಗೆ ಬಿರುಗಾಳಿ ಬಂದಂತೆ ಅಂಬಾಲಿಕೆಯ ಆಗಮನ ಆಯ್ತು. ಅವಳು ಧ್ರುವನನ್ನ ನೋಡಿ ಕುಹಕವಾಗಿ ನಕ್ಲು. ಕಣ್ಣಲ್ಲೇ, ಥೂ, ನೀನು ಒಬ್ಬ ಗಂಡ್ಸ, ನಾಲಾಯಕ್ಕು ಅಂತ ಆಡ್ಕೊಳ್ಳೋ ಹಾಗೆ ನೋಡ್ತಿದ್ಲು. ಅವಳು ಒಂದು ಬಾಟಲಿಯನ್ನ ಆಚೆ ತೆಗೆದು, ಮಹಾರಾಜರೇ, ಇದು ಸಹಸ್ರಾಧಾರ. ಕೈಲಾಗದ ದುರ್ಬಲ ಇದನ್ನ ಕುಡಿದ್ರೂ ಮಹಾ ಯೋಧನಾಗ್ಬಿಡ್ತಾನೆ. ಇದನ್ನ ನಿಮ್ಮ ಮಗನಿಗೆ ಕುಡಿದು ಇವತ್ತು ಮಾನ ಮರ್ಯಾದೆ ಉಳಿಸ್ಕೊಳಕ್ ಹೇಳಿ ಅಂತ ಹೇಳಿ ಕಿಸ್ಸಕ್ಕಂತ ನಕ್ಲು. ಆದ್ರೆ ಆ ತಕ್ಷಣ ಅರುಣೇಂದ್ರ, ಸಹಸ್ರಾಧಾರ ಎಷ್ಟು ದುಬಾರಿ ಅಂತ ನನಗೆ ಗೊತ್ತು. ಹಾಗೆ ಇದು ನೋಡೋದಕ್ಕೆ ಕಾರ್ಕೋಟಕದ ತರ ಇದೆ. ಇದನ್ನ ತಗೊಂಡು ಹೆಚ್ಚು ಕಮ್ಮಿ ಆದ್ರೆ ಯುವರಾಜನ ಮೈಯೆಲ್ಲ ವಿಷ ತುಂಬಿ ಅವನು ಸತ್ತೇ ಹೋಗ್ತಾನೆ. ಏನ್ ನಿನ್ ಉದ್ದೇಶ? ಅವನ್ ಕಂಡ್ರೆ ನಿನ್ಗೆ ಯಾಕೆ ಇಷ್ಟೊಂದು ದ್ವೇಷ? ಇನ್ಯಾವ ಪುರುಷಾರ್ಥಕ್ಕೆ ಇವನು ಬದುಕಿರ್ಬೇಕು? ನೀವೇ ಹೇಳಿ. ಇವತ್ತಿನ ಮಹಾಚಕ್ರ ಪರೀಕ್ಷೆಯಲ್ಲಿ ಧ್ರುವ ಗೆಲ್ಲಿಲ್ಲ ಅಂದ್ರೆ ನಮ್ಮಿಬ್ಬರ ನಿಶ್ಚಿತಾರ್ಥ ಮುರಿಯುತ್ತೆ. ಇನ್ಯಾವತ್ತೂ ನಮ್ ರಾಜ್ಯದ ಕಡೆ ಸಹಾಯ ಕೇಳ್ಕೊಂಡು ಬರ್ಬಾರ್ದು ನೀವು ಅಂತ ದುರಹಂಕಾರದಲ್ಲಿ ಹೇಳಿದ ಅಂಬಾಲಿಕೆ ಧ್ರುವನ ಮುಖವನ್ನ ಕೆಕ್ಕರ್ಸ್ಕೊಂಡ್ ನೋಡಿ ಅಲ್ಲಿಂದ ಹೊರಟೇ ಬಿಟ್ಲು. ಧ್ರುವನ ಕಣ್ಣಲ್ಲಿ ನೀರಿತ್ತು. ಯಾವ ಜನ್ಮದಲ್ಲಿ ಮಾಡಿದ ಪಾಪದ ಕರ್ಮಕ್ಕೆ ಇಷ್ಟು ಕಷ್ಟ ಅನುಭವಿಸೋ ಹಂಗಾಯ್ತು ಅಂತ ಅವನ್ ಯೋಚಿಸ್ತಾನೆ ಇದ್ದ. ಆದ್ರೆ ಅರುಣೇಂದ್ರ ಬಂದವರೇ ಮಗನನ್ನ ಮಹಾಚಕ್ರ ಪರೀಕ್ಷೆಗೆ ಹೋಗೋದನ್ನ ತಡೆಯೋಕ್ ನೋಡಿದ್ರು. ಆದ್ರೆ ಧ್ರುವ
ಕೋಪದಲ್ಲಿ ಅವರನ್ನೊಮ್ಮೆ ನೋಡಿ ತನ್ನ ಕುದುರೆಯನ್ನ ಹತ್ಕೊಂಡು ರಭಸವಾಗಿ ರಣಾಂಗದ ಕಡೆ ಹೊರಟ. ಇವತ್ತಿನ ಈ ಮಹಾಚಕ್ರ ಪರೀಕ್ಷೆಯಲ್ಲಿ ಅತಿರಥ ಮಹಾರಥರೆಲ್ಲ ಭಾಗವಹಿಸೋರಿದ್ರು. ಧ್ರುವನ ಆಗಮನ ಅಲ್ಲಿ ಆಗ್ತಿದ್ದ ಹಾಗೆ ಜನರೆಲ್ಲ ತಮ್ಮಲ್ಲೇ ನಗ್ತಾ ಆಡ್ಕೊಳ್ಳೋಕ್ ಶುರು ಮಾಡಿದ್ರು. ಆದ್ರೆ ಧ್ರುವನ ಎದೆಯಲ್ಲಿ ಕೋಪಾಗ್ನಿ ಹೊತ್ತೆತ್ತು. ಇಷ್ಟು ವರ್ಷ ಅವ್ನ್ ಪಟ್ಟಿದ್ದ ಪ್ರತಿ ಅವಮಾನಕ್ಕೂ ಇವತ್ತು ಉತ್ತರ ಕೊಡ್ಲೇಬೇಕಿತ್ತು. ಇತ್ತ ಧ್ರುವನ ಸೋಲನ್ನ ಸಂಭ್ರಮಿಸೋದಕ್ಕೆ ಅಂಬಾಲಿಕೆ ಆಗ್ಲೇ ಅಲ್ಲಿ ಜಮಾಯಿಸಿದ್ಲು. ತನ್ನ ಸಖಿಯರೊಟ್ಟಿಗೆ ಧ್ರುವನ ನೋಡಿ ಹೀಯಾಳಿಸಿ ಆಡ್ಕೊಂಡು ಮಜಾ ಮಾಡ್ತಿದ್ಲು. ಆದ್ರೆ ಧ್ರುವನ ಮುಖ ತದೇಕ ಚಿತ್ತದಿಂದಿತ್ತು. ಅವನ್ ಕಣ್ಣಲ್ಲಿ ಗುರಿ ಬಿಟ್ಟು ಮತ್ತೇನು ಕಾಣಿಸ್ತಾ ಇರ್ಲಿಲ್ಲ. ಪರೀಕ್ಷೆ ಶುರುವಾಯ್ತು. ಮೊದಲನೇ ಸುತ್ತಿನಲ್ಲಿ ಧ್ರುವ ಆಡ್ತಿದ್ದ ರೀತಿಯನ್ನ ನೋಡಿ ಜನರೆಲ್ಲ ಬಾಯ್ ಮೇಲೆ ಬೆರಳಿಟ್ಕೊಂಡ್ಬಿಟ್ರು. ಅವರಿಗೆ ಮತ್ತೆ ಏಕಲವ್ಯ ಧ್ರುವ ಸಿಕ್ಬಿಟ್ನ ಅಂತ ಸಂತೋಷ ಆಯ್ತು. ಅಂಬಾಲಿಕೆ ತನ್ನ ಕಣ್ಣನ್ನ ತಾನೇ ನಂಬೋಕಾಗ್ತಿರ್ಲಿಲ್ಲ. ಧ್ರುವ ನಾಗರಹಾವಿನ ಹಾಗೆ ಬುಸ್ಕುಡ್ತಿದ್ದ. ಇಡೀ ರಣಾಂಗಣವೇ ಧ್ರುವನ ಆರ್ಭಟವನ್ನ ನೋಡ್ತಾ ಕುರ್ಚಿಯ ತುದಿಗೆ ತಲುಪಿದ್ದಾಗ ಧ್ರುವನನ್ನ ಒಬ್ಬ ಜಟ್ಟಿ ಗಾಳಿಯಲ್ಲಿ ತೇಲೋ ರೀತಿ ಬಿಸಾಕ್ಬಿಟ್ಟ. ಧ್ರುವ ದೊಪ್ಪಂತ ನೆಲಕ್ಕೆ ಬಿದ್ದವನೇ ಮತ್ತೆ ಎದ್ದೇಳೋಕ್ಕೂ ಆಗದೆ ರಕ್ತವನ್ನ ಕಗ್ದ. ಇವನ್ ಪರಾಕ್ರಮ ಏನಿದ್ರು ಮೊದಲೆರಡು ನಿಮಿಷ ಅಷ್ಟೇ. ಇಲ್ಲಿ ಹೇಗ್ ಹುಲಿ ಆಯ್ತಪ್ಪ ಅಂತ ಆಶ್ಚರ್ಯ ಆಗಿ ಹೋಗಿತ್ತು ನಂಗೆ. ಇಂಥವನನ್ನ ನಮ್ ನಾಯಕ ಅಂತ ಕರಿಬೇಕಾ? ಕಲ್ ತಗೊಂಡ್ ಸಾಯಿಸ್ರ ಅವನನ್ನ ಅಂತ ಅದ್ಯಾರೋ 3-4 ಜನ ಕೋಲಾಹಲ ಎಬ್ಬಿಸಿ ಧ್ರುವನ ಮೇಲೆ ಕಲ್ ತೂರೋಕೆ ಶುರು ಮಾಡಿದ್ರು. ಧ್ರುವ ಜೀವ ಉಳಿಸ್ಕೊಳ್ಳೋಕೆ ಅಂತ ಎದ್ದು ಓಡೋಕ್ ಶುರು ಮಾಡ್ದ. ನಿಜಕ್ಕೂ ಅವ್ರು ಯಾರ್ ಕಡೆಯವರು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ಧ್ರುವ ಓಡ್ದಂತೆ ಅವನ್ ಹಿಂದೆ ಆ ಗುಂಪು ಕೂಡ ಹೋಗ್ತಿತ್ತು. ಇದನ್ನೆಲ್ಲ ನೋಡಿ ಅಂಬಾಲಿಕೆ ಜೋರಾಗಿ ನಗ್ತಿದ್ಲು. ಆದ್ರೆ ಅವಳ ಕಣ್ಣಲ್ಲಿ ಬೇರೆ ಬೇರೆ ಯೋಜನೆಗಳೇ ಇರೋ ಹಾಗಿತ್ತು. ಧ್ರುವ ಓಡ್ತಾ ಓಡ್ತಾ ಊರಾಚೆ ತಲುಪ್ಬಿಟ್ಟಿದ್ದ. ಅವನಿಗೆ ಇನ್ನೂ ಬದುಕೋ ಯಾವ ಕಾರಣಗಳು ಇದ್ದಂತೆ ಕಾಣ್ಲಿಲ್ಲ. ಅವನ್ ಹೀಗೆ ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ಪರ್ವತವನ್ನ ಏರ್ದ. ಅವನು ಮೈಯೆಲ್ಲ ರಕ್ತಸಿಕ್ತವಾಗ್ಬಿಟ್ಟಿತ್ತು. ಅವನ್ ಜೋರಾಗಿ ಅಳೋಕ್ ಶುರು ಮಾಡ್ದ. ಅಮ್ಮ, ಹೀಗೆ ಹೇಳಿ ಅನ್ನಿಸ್ಕೊಂಡ್ ಬದುಕೋದ್ಕಿಂತ ಸಾಯೋದೇ ಮೇಲಮ್ಮ. ನನ್ನು ನಿನ್ ಬಳಿ ಕರ್ಕೊಂಡ್ಬಿಡು ಅಂತ ಹೇಳ್ತಾ ನೆಲಕ್ಕೆ ಕುಸ್ತು ಬೀಳ್ತಾನೆ. ಆಮೇಲೆ ಕೋಪದಲ್ಲಿ ಕೈಯನ್ನ ನೆಲಕ್ಕೆ ಗುದ್ದೋಕೆ ಶುರು ಮಾಡ್ತಾನೆ. ಆಗ ಅವನ್ ಕೈಯಲ್ಲಿ ಕಡಗ ಕಲ್ಲೆತ್ತಾಗಿ ಒಡೆದು ಹೋಗಿ ಚೂರ್ ಚೂರಾಗತ್ತೆ. ಆ ಕೂಡ್ಲೆ ಆಕಾಶದ ಬಣ್ಣ ಕೆಂಪಾಗೋಯ್ತು. ಜೋರಾಗಿ ಬಿರುಗಾಳಿ ಬೀಸೋಕ್ ಶುರುವಾಯ್ತು. ಧ್ರುವನಿಗೆ ಕಣ್ಬಿಡೋಕು ಕೂಡ ಆಗದೆ ಅವನು ಮುಖವನ್ನ ಮುಚ್ಕೊಂಡ್ಬಿಟ್ಟ. ಮರುಕ್ಷಣವೇ ನೆಲದ ಮೇಲೆ ಬಿದ್ದಿದ್ದ ಅಷ್ಟು ಕಡಗದ ಚೂರುಗಳು ಒಟ್ಟಿಗೆ ಆಕಾಶದಲ್ಲಿ ತೇಲೋಕ್ ಶುರುವಾಯ್ತು. ಅವರೆಲ್ಲ ಒಂದಕ್ಕೊಂದ್ ಸೇರಿ ಪ್ರಖರವಾದ ಬೆಳಕು ಅಲ್ಲಿ ಮೂಡ್ತು. ಅವತ್ತು ನಾನ್ ಸಹಸ್ರಧಾರದ ಹೂಗಳನ್ನ ಕಲೆಕ್ಟ್ ಮಾಡೋಕೆ ಅಂತ ನಾನು ಪರ್ವತದ ತುಟ್ಟ ತುದಿಯನ್ನ ತಲುಪಿದ್ದೆ. ಅಚಾನಕ್ಕಾಗಿ ಅವತ್ತು ಅಲ್ಲಿ ನಡೆದ ದೃಶ್ಯವನ್ನ ನಾನು ನನ್ನ ಕಣ್ಣಾರೆ ನೋಡ್ಬಿಟ್ಟೆ. ಆಕಾಶದಲ್ಲಿ ಮೂಡಿದ್ದ ಆ ಪ್ರಖರ ಬೆಳಕು ಧ್ರುವನನ್ನ ನೋಡ್ಕೊಂಡು ವಿಕಾರವಾದ ದನಿಯಲ್ಲಿ ಅವನ್ ಹುಟ್ಟಿನ ಅದೊಂದು ಭೀಕರವಾದ ರಹಸ್ಯವನ್ನ ಹೇಳ್ಬಿಡ್ತು. ಆ ವಿಷಯವನ್ನ ಕೇಳಿ ನಾನು ನಡುಗೋಕ್ ಶುರುವಾಗೋದೆ. ಧ್ರುವನಿಗೆ ಇಂಥದ್ದೊಂದು ಅಸ್ತಿತ್ವ ಇದೆ ಅನ್ನೋದನ್ನ ನನಗೆ ನಂಬೋಕೂ ಆಗ್ತಿರ್ಲಿಲ್ಲ. ಮರುಕ್ಷಣವೇ ಆ ಬೆಳಕು ಧ್ರುವ ಬಳಿ ಸಹಸ್ರಧಾರದ ಬಗ್ಗೆ ಏನೋ ಹೇಳೋಕ್ ಶುರು ಮಾಡ್ತು. ಆದ್ರೆ ನನ್ಗೆ ಭಯ ತಡ್ಕೊಳಕ್ಕಾಗ್ದೆ ಅಲ್ಲಿಂದ ಕೆಳಗ್ ಬಂದ್ಬಿಟ್ಟೆ. ಅವತ್ತಿಂದ ಧ್ರುವ ಯಾರ್ ಕಣ್ಣಿಗೂ ಕಾಣಿಸಿಲ್ಲ. ಇದೆಲ್ಲ ಆಗೋಗಿ 1 ವರ್ಷ ಆಗೋಗಿದೆ. ನಾಳೆ ನಮ್ಮ ರಾಜ್ಯದಲ್ಲಿ ಮಹಾಚಕ್ರಕ್ಕೂ ಕಠಿಣವಾದ ಅತಿರಥ ಪರೀಕ್ಷೆ ನಡೆಯೋದ್ರಲ್ಲಿದೆ. ಈ ಅವಕಾಶವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಯೋಚಿಸಿ ಸಹಸ್ರಧಾರವನ್ನ ಸಿದ್ಧಪಡಿಸಿದ್ದೆ. ಒಂದೇ ಬಾರಿ ಸಾಧ್ಯವಾದಷ್ಟು ದುಡ್ಡನ್ನ ದೋಚ್ಬಿಡ್ಬೇಕು ಅನ್ನೋ ಸ್ವಾರ್ಥದಿಂದ ಈ ಸಹಸ್ರಧಾರದಿಂದ ನಿಮ್ ಶಕ್ತಿ ಹೆಚ್ಚಲಿಲ್ಲ ಅಂದ್ರೆ ನಾನು ಊರು ಮುಂದೆ ಬೆತ್ತಲಾಗೋಕು ಸಿದ್ಧ ಅಂತ ಹೇಳ್ಬಿಟ್ಟೆ. ಆದ್ರೆ ನನ್ನ ದುರಾದೃಷ್ಟವೋ ಏನು, ಅವತ್ತು ಸಹಸ್ರಧಾರದ ಫಾರ್ಮುಲಾ ಫೇಲ್ ಆಗಿತ್ತು. ಜೊತೆಗೆ ಅರ್ಧ ರಾಜ್ಯ ಕೊಡೋಕೆ ಸ್ವತಃ ಮಹಾರಾಜ್ರೇ ಸಿದ್ಧರಾಗಿದ್ರು. ಇತ್ತ ಯಾರೋ ಒಬ್ಬ ಮುಸುಕುದಾರಿ 1 ಕೋಟಿ ಚಿನ್ನದ ನಾಣ್ಯ ಕೊಡ್ತೀನಿ ಅಂತ ಮುಂದೆ ಬಂದಿದ್ದ. ಈಗೇನಾದ್ರೂ ನನ್ನ ಅಸಲಿಯತ್ತು ಸಾಬೀತಾಗೋದ್ರೆ ಮುಂದೆ ಏನ್ ಗತಿ ಅಂತ ಇದ್ದಾಗ ಈಗ್ಲೇ ಇದನ್ನ ನೀನ್ ಕುಡ್ದು ಇದರಿಂದ ನಿನ್ ಶಕ್ತಿನ ಸಾಬೀತ್ ಮಾಡು. ನೀನ್ ಕೇಳಿದ್ನೆಲ್ಲ ಕೊಡೋದಕ್ಕೆ ನಾನ್ ಸಿದ್ಧನಿದ್ದೇನೆ ಅಂತ ಹೇಳಿದಾಗ ನನ್ಗೆ ಗಾಬರಿ ಆಗೋಯ್ತು. ನನ್ ಬೆತ್ತಲಾಗೋ ಸಮಯ ಹತ್ರ ಬಂತು ಅನ್ನುವಾಗ ಆ ಮುಸುಕುಧಾರಿಯ ಮುಖಕ್ಕೆ ಹೊದ್ದಿದ್ದ ಪರದೆ ಸರಿತು. ಅಚಾನಕ್ಕಾಗಿ ನನ್ ಗಮನ ಆ ಕಡೆಗೆ ಹೋಗಿತ್ತು. ಅವನ ಮುಖವನ್ನ ನೋಡಿ ನಾನು ಗಾಬರಿಯಲ್ಲಿ ಹಿಂದೆ ಹಿಂದೆ ಸರಿತಾ ಇದ್ದೆ. ಅವನ್ ಕಣ್ಣಲ್ಲಿ ಇದ್ದ ಜ್ವಾಲಾಮುಖಿ ಅವತ್ತು ನಾ ಕಂಡ ಭೀಕರ ದೃಶ್ಯ ನೆನ್ಸ್ಕೊಂಡು ನನ್ ತಲೆ ಸಿಡಿಯೋಕ್ ಶುರುವಾಯ್ತು. ಹಾಗಾದ್ರೆ ಆ ಮುಸುಕುಧಾರಿ ಯಾರಾಗಿದ್ದ? ಅವನ್ ನೋಡಿದ ಕೂಡ್ಲೆ ನಾನ್ಯಾಕೆ ಹೆದ್ರೋದೆ? ಕಳೆದು ಹೋದ ಮಗನಿಗೋಸ್ಕರ ಅರುಣೇಂದ್ರ ಸಹಸ್ರಧಾರ ಯಾಕ್ ತಗೊಳಕ್ ಬಂದಿದ್ದ? ಪ್ರಖರ ಬೆಳಕು ಹೇಳಿದ ಧ್ರುವನ ಬಗೆಗಿನ ಭೀಕರ ಸತ್ಯಗಳೇನು? ನಾನೇ ಹಾಕಿದ್ದ ಸವಾಲಿನಲ್ಲಿ ಸೋತು ಊರೆದ್ರು ಬೆತ್ತಲಾಗ್ಬಿಡ್ತೀನ? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಯೋಧ ಅನ್ನೋ ಅದ್ಭುತ ಕಥೆಯನ್ನ.